ಸ್ನೇಹಿತರೆ, ನೀವು ನೋಡುತ್ತಾ ಇರುವ ಈ ಮಹಿಳೆ ಓದಿನಲ್ಲಿ ಅತ್ಯಂತ ಪ್ರತಿಭಾವಂತೆ. ಎಲ್ಲ ವಿಷಯದಲ್ಲೂ ಎಲ್ಲ ತರಗತಿಯಲ್ಲೂ ಇವರೇ ನಂಬರ್ 1. ಪ್ರತಿ ಸಲನೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರು. ಮನೆಯಲ್ಲಿ ತುಂಬ ಕಷ್ಟ. ಇವರಿಗೆ 1 ರೂಪಾಯಿ ಅಂದ್ರೆ 1 ಲಕ್ಷ ಇದ್ದ ಹಾಗೆ. ಫೈನಾನ್ಷಿಯಲ್ ಸಿಚುವೇಶನ್ ಪಾತಾಳಕ್ಕೆ ಹೋಗಿತ್ತು. ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಕೈ ಬಿಡಲಾಗುತ್ತೆ. ಮುಂದೆ ಓದುವ ಆಸೆ, ಆದರೆ ಓದೋದಕ್ಕೆ ದುಡ್ಡಿಲ್ಲ. ಯಾರೂ ಕೂಡ ಸಹಾಯ ಮಾಡಲ್ಲ. ಹಾಗಾಗಿ ಓದೋದನ್ನು ಅರ್ಧಕ್ಕೆ ಕೈಬಿಟ್ಟು ಒಂದು ಕೆಲಸಕ್ಕೆ ಸೇರ್ತಾರೆ. ಇವರ ತಂದೆ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡುತ್ತಾ ಇದ್ರು. ತಾಯಿ ಕೂಡ ಮನೆ ಕೆಲಸ ಮಾಡಿ ಒಂದಿಷ್ಟು ಕಾಸನ್ನು ದುಡಿತಾ ಇದ್ರು. ಈಕೆಯ ತಂಗಿ ಕೂಡ ಅರ್ಧಕ್ಕೆ ಓದೋದನ್ನು ಬಿಟ್ಟು ಕೆಲಸಕ್ಕೆ ಸೇರ್ತಾರೆ. ಎಲ್ಲರೂ ದುಡಿದು ದುಡ್ಡನ್ನು ಕೂಡಿ ಇಟ್ಟರೂ ಕೂಡ ಪ್ರತಿ ತಿಂಗಳು 10,000 ರೂಪಾಯಿ ಕೂಡ ಆಗುತ್ತಾ ಇರಲಿಲ್ಲ. ಸ್ನೇಹಿತರೆ, ಈ ಮಹಿಳೆಯ ಹೆಸರು ಬಬ್ಲಿ ಕುಮಾರಿ. ತಂದೆ ಹೇಗೋ ಸಾಲ ಸೂಲ ಮಾಡಿ ಬಬ್ಲಿ ಕುಮಾರಿ ಅವರಿಗೆ ಮದುವೆ ಮಾಡಿಬಿಡ್ತಾರೆ. ಮದುವೆಯಾದ ಮೇಲೆ ಬಬ್ಲಿ ಕುಮಾರಿ ಅವರಿಗೆ ಏನಾಯಿತು ಅಂತ ಗೊತ್ತಾದರೆ ಖಂಡಿತ ನೀವೆಲ್ಲರೂ ಶಾಕ್ ಆಗ್ತೀರ. ಅಷ್ಟೇ ಅಲ್ಲದೆ ಆಶ್ಚರ್ಯ ಕೂಡ ಆಗುತ್ತೆ. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲೂ ಈ ಥರ ವ್ಯಕ್ತಿಗಳು ಇರ್ತಾರಾ ಅಂತ. ದಯವಿಟ್ಟು ಯಾರೂ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನ್ ಆಗಿ ಇದೆ. ಸ್ನೇಹಿತರೆ, ನೀವೇನಾದರೂ ಬಬ್ಲಿ ಕುಮಾರಿ ಅವರ ಸಾಧನೆ ಬಗ್ಗೆ ಕೇಳಿದರೆ ಖಂಡಿತವಾಗಿಯೂ ಮೈ ರೋಮಾಂಚನ ಆಗುತ್ತೆ. ನಾವು ಏನಾದರೂ ಜೀವನದಲ್ಲಿ ಇವರ ರೀತಿ ಸಾಧನೆ ಮಾಡಿ ತೋರಿಸಬೇಕು ಅಂತ ಆಸೆ ಆಗುತ್ತೆ. ಅವಮಾನ ಮಾಡಿದವರೇ ರೆಡ್ ಕಾರ್ಪೆಟ್ ಹಾಕಿ ಇವರಿಗೆ ಸೆಲ್ಯೂಟ್ ಮಾಡ್ತಾರೆ ಅಂದರೆ ಇವರ ಸಾಧನೆ ಬಗ್ಗೆ ನೀವೇ ಯೋಚನೆ ಮಾಡಿ ಹೇಗಿರಬಹುದು ಅಂತ. ತಂದೆ ಸಾಲ ಸೂಲ ಮಾಡಿ ಸರಿಯಾದ ಸಮಯಕ್ಕೆ ಕುಮಾರಿ ಅವರ ಮದುವೆ ಮಾಡಿಬಿಡುತ್ತಾರೆ. ಕುಮಾರಿ ಅವರಿಗೆ ಈ ಮದುವೆ ಇಷ್ಟ ಆಗಿರಲ್ಲ. ಯಾಕಪ್ಪ ಅಂದರೆ ಕುಮಾರಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಚೆನ್ನಾಗಿ ದುಡಿದು ತಂಗಿ ಅಪ್ಪ ಅಮ್ಮನನ್ನು ಸಾಕಬೇಕು ಅಂತ ಕನಸಿರುತ್ತೆ. ಆದರೆ ಈಗ ತನ್ನ ಕನಸು ನುಚ್ಚು ನೂರಾಗಿ ಹೋಯಿತು, ನನ್ನ ಜೀವನವೇ ಹಾಳಾಗಿ ಹೋಯಿತು ಅಂತ ಅಳುತ್ತಾ ಕೂರ್ತಾರೆ. ಕುಮಾರಿ ಅವರು ಗಂಡನಿಗೆ ಹೇಳ್ತಾರೆ, ನಾನು ಚೆನ್ನಾಗಿ ಓದಿ ಪೊಲೀಸ್ ಆಗಬೇಕು, ನನ್ನನ್ನು ಓದಿಸಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಪರವಾಗಿಲ್ಲ, ನಾನು ಕೆಲಸ ಮಾಡುತ್ತಾ ಓದುತ್ತೇನೆ, ಇದಕ್ಕೆ ಇಲ್ಲ ಅನ್ನಬೇಡಿ ಅಂತ. ನೀನು ಏನು ಬೇಕಾದರೂ ಓದು, ನಾನು ನಿನ್ನ ಜೊತೆ ಇರುತ್ತೀನಿ. ನಿನ್ನ ಆಸೆಗಳಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ನೀನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನೀನು ಬೇಕಾದರೆ ಕೋರ್ಸಸ್ ಮತ್ತು ಕೋಚಿಂಗನ್ನು ತೆಗೋ, ದುಡ್ಡು ನಾನೇ ಕಟ್ಟುತ್ತೇನೆ, ಡೋಂಟ್ ವರಿ ಅಂತ ಹೇಳ್ತಾರೆ. ನಂತರ ಬಬ್ಲಿ ಕುಮಾರಿ ಅವರು ಅರ್ಧಕ್ಕೆ ಬಿಟ್ಟಿದ್ದ ಓದನ್ನು ಪೂರ್ತಿ ಮಾಡಿ ಸರ್ಟಿಫಿಕೇಟ್ ಕೂಡ ತಗೊತಾರೆ. ಬಬ್ಲಿ ಕುಮಾರಿ ಅವರು ಒಳ್ಳೆಯ ಅಂಕಗಳಿಂದ ಉತ್ತೀರ್ಣ ಆಗಿದ್ದ ಕಾರಣ ಖಾಸಗಿ ಹುದ್ದೆಗಳು ಸಾಕಷ್ಟು ಆಫರ್ಗಳು ಬರುತ್ತೆ. ಆದರೆ ಖಾಸಗಿ ಹುದ್ದೆಗಳ ಆಫರನ್ನು ರಿಜೆಕ್ಟ್ ಮಾಡುತ್ತಾರೆ. ಬಬ್ಲಿ ಕುಮಾರಿ ಅವರು ಜೀವನದ ಗುರಿ ಗೌರ್ನಮೆಂಟ್ ಜಾಬ್ ತಗೋಬೇಕು ಅಥವಾ ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಪತಿಯ ಸಂಪೂರ್ಣ ಬೆಂಬಲ ಇದ್ದ ಕಾರಣ ಬಿಹಾರದ ಪಾಟ್ನಾ ನಗರಕ್ಕೆ ಹೋಗಿ 1 ವರ್ಷಗಳ ಕಾಲ ಪೊಲೀಸ್ ಕೋಚಿಂಗ್ ತಗೊಂಡು ಬರ್ತಾರೆ. ನಂತರ 3 ತಿಂಗಳ ತನಕ ಶ್ರದ್ಧೆ ಭಕ್ತಿಯಿಂದ 1 ಸೆಕೆಂಡ್ ಕೂಡ ಸಮಯ ಹಾಳು ಮಾಡದಂತೆ ಪೊಲೀಸ್ ಎಕ್ಸಾಮ್ಗೆ ತಯಾರಿ ಮಾಡಿಕೊಂಡು ಎಕ್ಸಾಮ್ ಬರೀತಾರೆ. 2014ರಲ್ಲಿ ತಾನು ಕಂಡ ಕನಸು ನನಸಾಗುತ್ತೆ. ಪೊಲೀಸ್ ಪೇದೆಯಾಗಿ ಸೆಲೆಕ್ಟ್ ಆಗುತ್ತಾರೆ. ಕುಮಾರಿ ಅವರು ಪೊಲೀಸ್ ಪೇದೆಯಾದ ಕೆಲವೇ ತಿಂಗಳಲ್ಲಿ ಇವರಿಗೆ ಮಗು ಕೂಡ ಆಗುತ್ತೆ. ಆದರೆ ಪೊಲೀಸ್ ಪೇದೆ ಕೆಲಸ ಅಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಕುಮಾರಿ ಅವರು ಅಂದುಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಇವರು ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಪತಿಯದಾಗಿರುತ್ತೆ. ಮಗುವನ್ನು ತಾನು ನೋಡಿಕೊಳ್ಳುತ್ತೇನೆ, ನೀನು ಕೆಲಸಕ್ಕೆ ಹೋಗು ಅಂತ ಹೇಳುತ್ತಾರೆ. ಗೌರ್ನಮೆಂಟ್ ಜಾಬ್, ಅಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ, ಕಷ್ಟಗಳು ಕಮ್ಮಿ ಇರುತ್ತೆ ಅಂದುಕೊಂಡಿದ್ದ ಕುಮಾರಿ ಅವರಿಗೆ ಶಾಕ್ ಆಗುತ್ತೆ. ಕೆಲಸಕ್ಕೆ ಹೋದ ಕುಮಾರಿ ಅವರಿಗೆ ಯಾರೂ ಕೂಡ ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಸಹಚರರು ತುಂಬ ಚೆನ್ನಾಗಿ ಮಾತನಾಡುತ್ತಾ ಇದ್ರು. ಆದರೆ ಸ್ಟೇಷನ್ಗೆ ಬರುವ ಕೈದಿಗಳು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಕುಮಾರಿ ಅವರಿಗೆ ಮಾತನಾಡಲು ಶುರು ಮಾಡುತ್ತಾರೆ. ಸಾಕಷ್ಟು ಸಲ ಕೈದಿಗಳನ್ನು ಅರೆಸ್ಟ್ ಮಾಡಲು ಹೋದಾಗ ಕುಮಾರಿ ಅವರು ಕೂಡ ಪೆಟ್ಟು ತಿಂದಿದ್ದಾರೆ. ಕುಮಾರಿ ಅವರು ಏನೇ ಆದರೂ ಸಹಿಸಿಕೊಳ್ಳುತ್ತಿದ್ದರು. ಯಾಕಪ್ಪ ಅಂದರೆ ಇವರು ಪೊಲೀಸ್ ಆಫೀಸರ್ ಅಲ್ಲ,
ಪೇದೆ ಕುಮಾರಿ ಅವರಿಗೆ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಇರುವಷ್ಟು ಪವರ್ ಇರುವುದಿಲ್ಲ. ಸ್ವಲ್ಪ ತಿರುಗಿ ಮಾತನಾಡಿದರೂ ಕೆಲಸದಿಂದ ಕಿತ್ತು ಬಿಸಾಕುತ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡುತ್ತಾರೆ. ರಾಜಕೀಯ ವ್ಯಕ್ತಿಗಳು ಕೂಡ ಕುಮಾರಿ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಇದರಿಂದ ಬೇಸತ್ತ ಕುಮಾರಿಯವರು, ನಾನು ಹೇಗಾದರೂ ಮಾಡಿ ಇನ್ನೂ ಚೆನ್ನಾಗಿ ಓದಿ ಹೈಯರ್ ಆಫೀಸರ್ ಆಗಬೇಕು, ಇಲ್ಲ ಅಂದರೆ ನನ್ನ ಕೈಯಲ್ಲಿ ಈ ಅವಮಾನ ಸಹಿಸೋಕೆ ತುಂಬ ದಿನ ಆಗೋದಿಲ್ಲ. ಕೆಲವೊಮ್ಮೆ ತನ್ನ ಸಹಪಾಠಿಗಳು ಕೂಡ ಇವರಿಗೆ ಸಾಕಷ್ಟು ಮನಬಂದಂತೆ ಬೈದಿದ್ದಾರೆ. ಯಾವಾಗ ಕುಮಾರಿಯವರು ಹೈಯರ್ ಆಫೀಸರ್ ಎಕ್ಸಾಮ್ಗೆ ತಯಾರಿ ಮಾಡುತ್ತಿದ್ದಾರೆ ಅಂತ ಗೊತ್ತಾಗುತ್ತೋ ಸಹಪಾಠಿಗಳು ಅವರಿಗೆ ಅಣಗಿಸಲು ಶುರು ಮಾಡುತ್ತಾರೆ. ಹೈಯರ್ ಪೋಸ್ಟ್ಗೆ ಹೋಗೋದು ಅಂದರೆ ಸುಮ್ಮನೆ ತಮಾಷೆ ಮಾತು ಅಂದುಕೊಂಡಿದ್ದೀರಾ? ನಿಮ್ಮ ಕೈಯಲ್ಲಿ ಇವೆಲ್ಲ ಆಗೋದಿಲ್ಲ, ಬಿಟ್ಟು ಬಿಡಿ, ಸುಮ್ಮನೆ ಸಮಯ ಯಾಕೆ ವ್ಯರ್ಥ ಮಾಡುತ್ತೀರಾ ಅಂತ ಅಂತಾರೆ. ಯಾರು ಏನೇ ಬೈದರೂ ಏನೇ ಅಂದರೂ ಕುಮಾರಿ ಅವರು ಯಾವುದಕ್ಕೂ ಎದುರು ಉತ್ತರ ಕೊಡ್ತಾ ಇರಲಿಲ್ಲ. ಸುಮ್ಮನೆ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ರು. ಎಷ್ಟೇ ಅವಮಾನ ಆದರೂ ಯಾವುದಕ್ಕೂ ಕುಮಾರಿ ಅವರು ತಲೆ ಕೆಡಿಸಿಕೊಳ್ಳಲ್ಲ. ತಲೆ ಕೆಡಿಸಿಕೊಂಡರೆ ಓದೋದು ತುಂಬ ಕಷ್ಟ. ಚೆನ್ನಾಗಿ ಓದಿಲ್ಲ ಅಂದರೆ ಹೈಯರ್ ಆಫೀಸರ್ ಪೋಸ್ಟ್ ಕೆಲಸ ಸಿಗಲ್ಲ. ಹಾಗಾಗಿ ಯಾರು ಏನೇ ಅಂದರೂ ಓದಿನ ಕಡೆ ಗಮನ ಕೊಡ್ತಾರೆ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದುತ್ತಾರೆ. DSP ಪರೀಕ್ಷೆ ಬರೆದು ಕೇವಲ ಇವರು ಜಸ್ಟ್ ಪಾಸ್ ಆಗೋದಿಲ್ಲ, ರಾಜ್ಯಕ್ಕೆ ಟಾಪ್ 10 ಒಳಗೆ ಸ್ಥಾನ ಪಡೆದು ದೊಡ್ಡ ಮಟ್ಟದಲ್ಲಿ ರ್ಯಾಂಕ್ ಬರ್ತಾರೆ. ಕುಮಾರಿ ಅವರು DSP ಹುದ್ದೆಯ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರೋದು ಗೊತ್ತಾಗಿ ಕುಣಿದು ಕುಪ್ಪಳಿಸುತ್ತಾರೆ. ಕುಮಾರಿ ಅವರ ಪತಿ ಬಂಧು ಮಿತ್ರರ ಮನೆಗೆ ಹೋಗಿ ಸಿಹಿ ಹಂಚಿ ಬರ್ತಾರೆ. ನಂತರ ಕುಮಾರಿ ಅವರು ಸ್ಟೇಷನ್ಗೆ ಹೋದಾಗ ದೃಶ್ಯನೇ ಬೇರೆ ಆಗಿರುತ್ತೆ. ಯಾರು ಇವರಿಗೆ ಅವಮಾನ ಮಾಡಿದರೂ ಅವರೇ ಎದ್ದು ನಿಂತು ಸೆಲ್ಯೂಟ್ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಬೇಕಾ? ಹಿಂದೆ ಇವರನ್ನು ನೋಡಿ ನಕ್ಕವರು ಇಂದು ಅವರ ಮುಂದೆ ತಲೆಬಾಗಿದ್ದಾರೆ. ಏಕವಚನದಲ್ಲಿ ಬೈಯುತ್ತಿದ್ದವರು ಮೇಡಮ್ ಅಂತ ಕರೆಯಲು ಶುರು ಮಾಡಿದ್ದಾರೆ. ಸಾಧಾರಣ ಮಹಿಳೆ ಪೇದೆ DSP ಆಗಿರುವ ಬಗ್ಗೆ ಸಾಕಷ್ಟು ನ್ಯೂಸ್ ಚಾನೆಲ್ ಮತ್ತು ದಿನಪತ್ರಿಕೆಗಳಲ್ಲೂ ಪ್ರಕಟ ಆಗುತ್ತೆ. DSP ಆದ ಮೇಲೆ ಕುಮಾರಿ ಅವರು ಸಹಚರರಿಗೆ ಟೀ ತಗೊಂಡು ಬಂದು ಕೊಡ್ತಾರೆ. ಇವರು ಟೀ ತಗೊಂಡು ಬರುವುದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ನೀವು ಯಾಕೆ ಟೀ ತಗೊಂಡು ಬಂದಿದ್ದೀರಾ? ಇಲ್ಲಿ ಪೇದೆಗಳು ಇದ್ದಾರೆ, ಟೀ ತಗೊಂಡು ಬರುತ್ತಾರೆ ಅಂತ. ಪೇದೆಗಳ ಕರ್ತವ್ಯ ಜನಸೇವೆ ಆಗಿರುತ್ತೆ. ಬರೀ ಟೀ ತಗೊಂಡು ಬರೋದು ಅಲ್ಲ, ಅವರಿಗೆ ಅವರ ಕೆಲಸವನ್ನು ಮಾಡಲು ಬಿಡಬೇಕು. ಯಾವುದೇ ಕಾರಣಕ್ಕೂ ಕಾಟ ಕೊಡಬಾರದು. ಇನ್ಮೇಲಿಂದ ಟೀ ತಗೊಂಡು ಬರೋದಾದ್ರೆ ನಾನೇ ಹೋಗಿ ತಗೊಂಡು ಬರ್ತೀನಿ, ಯಾರೂ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ನಂತರ ಸಹಚರರು ಕುಮಾರಿ ಅವರಿಗೆ ಕ್ಷಮೆ ಕೇಳುತ್ತಾರೆ. ಇನ್ಮೇಲಿಂದ ನಾವು ಯಾರನ್ನೂ ಕೂಡ ಕೆಳಮಟ್ಟದಲ್ಲಿ ನೋಡೋದಿಲ್ಲ, ಎಲ್ಲರನ್ನೂ ಸಮವಾಗಿ ನೋಡುತ್ತೇವೆ ಅಂತ ಹೇಳುತ್ತಾರೆ. ನಂತರ ಬಬ್ಲಿ ಕುಮಾರಿ ಅವರ ಸ್ಟೋರಿ ಎಲ್ಲ ಕಡೆ ವೈರಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಬ್ಲಿ ಕುಮಾರಿ ಅವರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ. ಬಬ್ಲಿ ಕುಮಾರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಬಿಹಾರದ ಸೀನಿಯರ್ DSP ಆಗಿದ್ದ ಹಿರಿಯ ಅಧಿಕಾರಿಯೊಬ್ಬರು ಈ ದಂಪತಿಯನ್ನು ಮನೆಗೆ ಕರೆದು ಸನ್ಮಾನ ಮಾಡಿ ಊಟ ಹಾಕಿಸಿ ಕಳಿಸುತ್ತಾರೆ. ಕುಮಾರಿ ಅವರು ಒಂದು ಮಾತನ್ನು ಹೇಳುತ್ತಾರೆ, ನಮ್ಮ ಮೇಲೆ ನಾವು ಮೊದಲು ನಂಬಿಕೆ ಇಡಬೇಕು, ನಂತರವೇ ಸಾಧನೆ ಮಾಡಲು ಸಾಧ್ಯ. ಅಯ್ಯೋ, ಈ ಕೆಲಸ ತುಂಬ ಕಷ್ಟ ಇದೆ, ನನ್ನ ಕೈಯಲ್ಲಿ ಈ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾವತ್ತೂ ಅಂದುಕೊಳ್ಳಬಾರದು. ನಮಗೆ ನಾವು ಯಾವತ್ತೂ ಯಶಸ್ಸಿನ ಗುರಿ ಮೆಟ್ಟಿಲು ಏರುವಾಗ ಹಿಂದೆ ಸರಿಯಬಾರದು. ಆದರೆ ಆ ಗುರಿಯನ್ನು ತಲುಪುವ ಪ್ರಯತ್ನ ಅಂತೂ ಮಾಡಲೇಬೇಕು. ಮಹಾಭಾರತ ಯುದ್ಧದಲ್ಲಿ ಕರ್ಣನಿಗೆ ಮುಂಚೆನೇ ತಿಳಿದಿರುತ್ತೆ, ನಾನು ಯುದ್ಧ ಮಾಡ್ತಾ ಇರೋದು ಅರ್ಜುನನ ಜೊತೆ. ಅರ್ಜುನನ ರಥದಲ್ಲಿ ಕುಳಿತಿರೋದು ಕೃಷ್ಣ ಪರಮಾತ್ಮ. ಅಗ್ನಿದೇವರ ಆಶೀರ್ವಾದದಿಂದ ಬಂದಿರುವ ಈ ರಥದಲ್ಲಿರುವ ಬಾವುಟದ ಚಿಹ್ನೆ ಆಂಜನೇಯ ಸ್ವಾಮಿಯದು. ಆದ್ದರಿಂದ 100% ಅರ್ಜುನನ ಜೊತೆ ಯುದ್ಧದಲ್ಲಿ ಸಾಯುತ್ತೇನೆ ಅಂತ ಗೊತ್ತಿದ್ದರೂ ಕೂಡ ಗೆಲ್ಲೋದಕ್ಕೆ ಪ್ರಯತ್ನ ಪಡುತ್ತೇನೆ
ಅಂತ ಕರ್ಣ ತೀರ್ಮಾನಿಸುತ್ತಾನೆ. ಯುದ್ಧ ಭೂಮಿಗೆ ಬಂದವರಂತೆಯೇ ನಾವು ಇದೇ ಫಾರ್ಮುಲಾವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವುದಕ್ಕೂ ಹೆದರಬಾರದು, ಮುಂದೆ ನುಗ್ಗಬೇಕು. ಏನು ಪ್ರಯತ್ನ ಪಡದೆ ಸೋತರೆ ಅದು ನಿಜವಾಗಿಯೂ ಜೀವನದ ಅತಿ ದೊಡ್ಡ ಸೋಲಾಗುತ್ತೆ. ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ನಂತರ ಸೋತರೆ ಅದು ಜೀವನದ ಮೊದಲ ಸಕ್ಸಸ್ ಆಗುತ್ತೆ. ಸ್ನೇಹಿತರೆ, ಬಬ್ಲಿ ಕುಮಾರಿಯವರು ಪ್ರತಿಯೊಬ್ಬ ಯುವಕ ಯುವತಿಯರು ಸಾಧನೆ ಮಾಡುವುದಕ್ಕೆ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ